ನಮ್ಮಮ್ಮ ಅಂತೂ ಫೋನ್ ಮಾಡಿ ಯಾರು ಮದುವೆ ಆಗ್ತಾ ಇದೆಯಾ ಹೇಳು, ಯಾರು ಮದುವೆ ಆಗ್ತಾ ಇದೆಯಾ ಹೇಳು ಅಂತ ಹೇಳೋದು. ಅಮ್ಮ ಆ, ಅಮ್ಮ ಅಮ್ಮ ನಾನಂತಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ತುಂಬ ಇಷ್ಟ ಐತೆ. ನಾನು ಯಾವತ್ತೂ ಅವ್ರು ರಿಜೆಕ್ಟ್ ಮಾಡಲ್ಲ. ತುಂಬ ಇಷ್ಟಪಡ್ತಾರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಬ್ಬರು ಅಷ್ಟೇ. ತುಂಬ ಇಷ್ಟಪಡ್ತಾರೆ ನನಗೆ ಯಾವತ್ತೂ. ಅವ್ರೇನು ಇಲ್ಲಿ ನೋಡಿಲಿ, ನಾನು ನೋಡ್ದಾಗಿಂದಲೂ ಭಾಳ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ. ನಮ್ಮಮ್ಮನಿಗೆ ಅಮ್ಮ ಮದುವೆ ಆಗಿ ಬರ್ತಾ ಇದ್ದೀನಿ ಅಂತ ಯಾರನ್ನಾದ್ಲು ಏನು ಅನ್ನೋದೊಂದು ಟೆನ್ಷನ್ನು. ನಾನು ಅದಕ್ಕೆ ಏನು ಹೇಳಿಲ್ಲ, ಸರ್ಪ್ರೈಸ್ ಆಗ್ಬೇಕು ನಮ್ಮ ಅಮ್ಮನಿಗೆ. ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅನ್ನೋದಕ್ಕೋಸ್ಕರ ನಾನು ಏನು ಹೇಳಿಲ್ಲ ಗೊತ್ತಾ. ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಆಗಲಿ ಅಂತ. ನಾನು ಹೋಗಿದ್ದಕ್ಕೆ ನಮ್ಮ ಅಮ್ಮನಿಗಂತೂ ಎಲ್ಲೋದ್ಲು ಏನೋ ಅಂತೇಳಿ ತುಂಬ ಭಯ ಆಗ್ಬಿಟ್ಟೈತೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿದ್ದೀನಿ, ಅದೆಷ್ಟು ಸಾರಿ ಫೋನ್ ಮಾಡೈತೋ ಏನೋ. ಅದಕ್ಕೇ ಇವಾಗ ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಆಗಿಬಿಡುತ್ತೆ. ತುಂಬಾ ಇಷ್ಟಪಡ್ತಾರೆ ಬಿಡು. ನಿನ್ಗಂತೂ ಯಾವತ್ತೂ ನಮ್ಮ ಅಮ್ಮ ರಿಜೆಕ್ಟ್ ಮಾಡಲ್ಲ, ತುಂಬ ಇಷ್ಟಪಡ್ತಾರೆ. ನೀವಾಗಲೇ ಒಪ್ಕೊಂಡಿದ್ರಲ್ಲ ಬಿಡು. ಎಲ್ಲ ನೋಡ್ಬಿಟ್ಟು ಎಲ್ಲ ಆದಮೇಲೆ ತಾನೇ ನಾವು ಮದುವೆ ಮಾಡ್ಕೊಂಬಂದಿರೋದು. ನಮ್ಮಮ್ಮ ಇವಾಗ ನೋಡಿದ ತಕ್ಷಣ ಭಾಳ ಖುಷಿ ಪಡುತ್ತೆ. ಅಮ್ಮ 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 ಅಯ್ಯೋ 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 ಅಯ್ಯೋ, ತನ್ನಿ ಇದೇನೇ ಇದು, ಎಂಥ ಕೆಲಸ ಮಾಡ್ಕೊಂಬಂದಿದ್ಯಾ? ಹೋಗಿ ಹೋಗಿ ಇವನು ಮದುವೆ ಆಗಿದ್ಯಾ? ಹ್ಞೂ ಅಮ್ಮ, ಕರಿಯನ್ ಮದುವೆ ಆಗಿದ್ದೀನಿ. ನೀವು ಇನ್ನು ಶ್ರಾವಣ ಅದು ಇದು ಅಂತೇಳಿ ಹೇಳೋದಕ್ಕೆ ನನಗೆ ಆಗಲ್ಲ. ನಾವಿಬ್ರು ಮದುವೆ ಆಗಿ ಇವರೆಲ್ಲರ ಕಣ್ಣು ಮುಂದೆ ಚೆನ್ನಾಗಿರ್ಬೇಕಂತಂದರೆ ನಾನು ಮದುವೆ ಆಗ್ಬೇಕಂತಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ. ಅವ್ರ ಮನೆ ಏನು ಬೇಡ, ನಮ್ಮ ಮನೇಲಿ ಯಾರೂ ಇಲ್ಲ, ನಿಮ್ಮ ಅಮ್ಮನ ಮನೆ ಹತ್ರನೇ ಹೋಗೋಣ. ನಿಮ್ಮಪ್ಪ ನಿಮ್ಮಮ್ಮ ತುಂಬ ಈ ಮನೆ ಹಳಿನಾಗ ಇಲ್ಲೇ ಇದ್ಬಿಡ್ತಾರೆ ಅಮ್ಮ. ನಾನು ನಿಮ್ಮನ್ನು ನೋಡ್ಕೊಂತೀವಿ, ನಿನ್ನು ನಮ್ಮ ಅಪ್ಪನು ಎಲ್ಲರನ್ನೂ ಇಲ್ಲಿ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಇಲ್ಲಿ ಇದ್ಬಿಡ್ತೀವಮ್ಮ. ಅದಕ್ಕೇ ಇಲ್ಲಿಗೆ ಬಂದ್ಬಿಟ್ಟಿದ್ದು, ಮನೆ ಹಳಿ ಅಲ್ವೇನಮ್ಮ, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ ಕಣಮ್ಮ. ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ? ನೀವು ನೋಡಿರೋಂಥ ಹುಡುಗನೇ ತಾನೇ ನಾವು ಮದುವೆ ಆಗಿರೋದು. ಅಲ್ಲ ಕಣೆ, ಅಲ್ಲ ನೀನು ಹೋಗಿ ಹೋಗಿ ಇಂಥವ್ನು ಮದುವೆ ಆಗಿ ಬಂದಿದೆಯಲ್ಲ, ಇವ್ರ ಅಕ್ಕಯ್ಯ ಎಂಥ ಕೆಲಸ ಮಾಡ್ಯಾಳೆ ಎಂಬುದು ನಿನಗೆ ಗೊತ್ತಿಲ್ಲ. ನಾನು ಬೆಂಗಳೂರು ಕಡೆಗೆ ಹೋಗಿದ್ದೀನಿ, ಇವಳು ಒಂದು ಜೊತೆ ಓಡೋಗವಳೆ. ಅಲ್ಲ ಕಣೆ, ನನಗಂತೂ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ. ಫಸ್ಟ್ ತಾಳಿ ಕಿತ್ತಕ್ಕೆ ಒಳಗೆ ಬರೋದಾದ್ರೆ ಬಾ, ಫಸ್ಟ್ ತಾಳಿ ಕಿತ್ತ ಸಿಕ್ಕೆಸಿ. ಅಯ್ಯೋ ಅಕ್ಕ, ಏನಾಯ್ತು? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಒಪ್ಕೊಂಡಿದ್ರಿ ತಾನೇ? ನಿಮಗೆ ನನ್ನ ತನ್ವಿ ನನ್ನ ಮದುವೆ ಆಗೋದಕ್ಕೆ ನಿಮಗೆ ತುಂಬ ಇಷ್ಟ ಇತ್ತು ತಾನೇ? ಹೇಳಿದ್ರಲ್ಲ ಕೊಟ್ಟು ಮಾಡ್ತೀವಿ ಅಂತೇಳಿ. ಇವಾಗ ಇನ್ನೇನೋ ಶ್ರಾವಣಕ್ಕಾಗೋದು, ಇವಾಗ ಮದುವೆ ಆಗಿ ಬಂದಿದ್ದೀವಿ ಅಷ್ಟೇಯಾ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನಾವು ಹಿಂಗೆ ಹೋಗಿ ಮದುವೆ ಆಗಿ ಬಂದಿದ್ದೇನಾದ್ರೂ ನಿಮಗೆ ಬೇಜಾರಾ? ರುತಮ್ಮ, ನಿಮ್ಮ ತನ್ವಿ ಮದುವೆ ಆಗಿ ಬಂದವಳೆ, ಮದುವೆ ಆಗಿ ಬಂದವಳೆ. ನನಗಂತೂ ಇವನು ಮದುವೆ ಆಗಿರೋದಕ್ಕೆ ಬೋಲ್ಸಿಟ್ಟು ಗೊತ್ತಾಯ್ತೆ. ನಿನ್ನಂತೂ ಈ ಮನೆಗೆ ಬಿಡ್ಕೊಂಬಲ್ಲ ಕಣ, ನಡಿ ಆಚೆ. ಇವನು ಬೇಡ ನಮಗೆ, ಇವನು ಸವಾಸನೇ ಬೇಡ. ಇವ್ರ ಅಕ್ಕನ ಸವಾಸ ಮಾಡಿಬಿಟ್ಟು ಸಾಕು ನಾವು ಅನುಭವಿಸಿದ್ದು. ಇವ್ರ ಅಕ್ಕೈ ನಾಳೆ ಕರ್ಕೊಂಬಂದ್ಬಿಟ್ಟು ಮನೆಗೆ ಇಟ್ಕೊಂಡು ಅನುಭವಿಸಿದ್ದು ಸಾಕು, ತುಂಬ ಅನುಭವಿಸ್ಬಿಟ್ವಿ. ಇವನ್ ಸವಾಸನೇ ಬೇಡ, ಇವ್ರ ಅಕ್ಕನ ಸವಾಸನೇ ಬೇಡ. ಇವ್ರ ಅಕ್ಕಯ್ಯ ಎಂಥ ಅಲ್ಕ ಕೆಲಸ ಮಾಡೋಳು ಗೊತ್ತಾ? ನಿಮ್ಮ ಅಪ್ಪನ ನಿಮ್ಮ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಅಪ್ಪನಲ್ಲಿ ಕರೆಸ್ಕೊಬಿಟ್ಟು ದುಡ್ಡು ಕಾಸು ಎಲ್ಲ ಕಿತ್ಕೊಂಡವಳೆ. ಬುಟ್ಟಿಗೆ ಹಾಕೋಬಿಟ್ಟವಳೆ ನಿಮ್ಮ ಅಪ್ಪನ. ಇವ್ರ ಅಕ್ಕ ಒಳ್ಳೆವಳಲ್ಲ, ಸರಿ ಇಲ್ಲ ಇವ್ರ ಅಕ್ಕ. ಏನು ಹೇಳ್ತಾ ಇದ್ರಮ್ಮ? ಅದೆಲ್ಲ ಸುಳ್ಳು. ಸುಮ್ಮನೆ ಏನೇನೋ ಜನ ಈ ಹುಟ್ಟಿಸ್ಕೊಂಡು ಮಾತಾಡ್ತಾರಮ್ಮ. ಇಲ್ಲಿ ಈ ಊರಲ್ಲ ಜನ ಅಯ್ಯಪ್ಪ ಇಲಿ ಹೋಯ್ತು ಅಂದರೆ ಊರಿನೇ ಹೋಯ್ತು ಅಂತಾರಮ್ಮ. ಈ ಊರಿನ ಜನ ಹೇಳೋ ಮಾತು ಕೇಳ್ತೀರಾ ನೀವು? ಸುಮ್ಮನೆ ಹೇಳ್ತಾರೆ. ಅಪ್ಪ ಮೀಟಿಂಗ್ ಹೋಗೈತೆ ಅಂದೆ ತಾನೆ? ಇದೆಲ್ಲ ಅಮ್ಮ ಇಲ್ಲಿ ಇಲ್ಲದೆಲ್ಲ ಹೇಳ್ತಾರೆ ಕಣಮ್ಮ. ಹಂಗೆ ಮತ್ತೆ ಯಾರು ಇಲ್ಲ ಅಂತಂದ್ರೆ ಮನೇಲಿ ಬರ್ತಾರ, ಏನಾದ್ರೂ ಪೀಟಿಂಗ್ ಇಡ್ತಾರೆ. ಈ ಊರಲ್ಲಿ ಜನ ಸರಿ ಇಲ್ಲಮ್ಮ, ನಂಬೇಡಮ್ಮ ಜನಗಳು ಹೇಳೋ ಮಾತ. ನೀನು ಮುಚ್ಚ ಬಾಯಿ, ಹುಟ್ಟಿಸ್ಕೊಂಡು ಮಾತಾಡ್ತಾರಂತೆ. ಹುಟ್ಟಿಸ್ಕೊಂಡು ಬಾಯಿ ಮುಚ್ಕೊಂಡಿದ್ರೆ ಸರಿ. ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ. ನಾನೇ ಹೋಗಿ ಕಣ್ಣಾರೆ ನೋಡ್ಕೊಂಬಂದಿದ್ದೀನಿ. ನಾನೇ ಎಲ್ಲ ಕಂಡಿಡ್ದು ಎಲ್ಲ ಪ್ರತಿಯೊಂದು ತಿಳ್ಕೊಂಡು ಮಾತಾಡ್ತಾ ಇರೋದು. ಯಾವನ್ ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ತಾವಳಿ ಕಿತ್ತಾಕಿ ಒಳಗೆ ಬಂದ್ರೆ ಸರಿ. ಇವನ್ ಸವಾಸನೇ ಬೇಡ ಇವನ್ ಸವಾಸ ನಮ್ಗಾಲೆ ನನಗೆ ಇಷ್ಟ ಇಲ್ಲ. ನನಗೆ ಎಲ್ಲಾದ್ರೂ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಿದ್ದೆ. ನಾನು ನನ್ನ ಮಗಳು ಹೆಂಗೋ ನೆಮ್ಮದಿಯಾಗಿರ್ಬೋದು ನನ್ನ ಮಗಳಿಂದಲಾದ್ರೂ ಅಂತ ಅಂದ್ಕೊಂಡೆ. ಆದರೆ ನೀನು ನೋಡಿದ್ರೆ ನೀನು ಇಂಥ ಅಲ್ಕ ಕೆಲಸ ಮಾಡ್ಕೊಂಬಂದಿದ್ಯಲ್ಲಿ ಎಷ್ಟು ನನಗೆ ಬೇಜಾರಾಗ್ತೈತೆ ಗೊತ್ತಾ? ನೋಡಿದ್ರೆ ತಾಳಿ ಕಿತ್ತಾಕ್ ಒಳಗೆ ಬರಬೇಕು. ಇಲ್ಲ ಕಣಮ್ಮ, ಒಟ್ಟು ನಿಮ್ಮ ಅಮ್ಮ ಯಾವ್ದು ಒಟ್ಟು ನಾವು ನಾವೇಗಳು ನೀನು ನೋಡಿದ್ರೆ ಹಿಂಗೆ ಮದುವೆ ಆಗಿ ಬಂದಿದ್ಯಾ? ಹೇಳೋದು ಕೇಳೋದು ಅಂಬದ್ ಬೇಡವೆ. ಮಾತಾಡಿದ್ರಲ್ಲ ಆಂಟಿ, ಅದಕ್ಕೆ ನಾನು ಮದುವೆ ಆಗಿ ಬಂದಿದ್ದು. ನಮ್ಮ ಅಪ್ಪ ನಮ್ಮ ಮಾಲೆ ಮಾತಾಡ್ಬಿಟ್ಟಿದ್ರು, ಅದಕ್ಕೆ ಮದುವೆ ಆಗಿ ಬಂದಿದ್ದು. ಏನು ಮಾಡಲಿ ಹೇಳಿ ಇವಾಗ? ಅಲ್ಲ ತಾಳಿ ಕಿತ್ತಾಕ್ ಬಾ ಅಂತ ಹೇಳ್ತಾ ಇದೆಯಲ್ಲಮ್ಮ, ಯಾವ ಸರಿಯಮ್ಮ ಇದು? ಹಿಂಗೆಲ್ಲ ಮಾತಾಡ್ಬಿಡಮ್ಮ ನೀನು. ಅಕ್ಕಂಗೆ ಮಾಡೋಳು ಅಂತ ಅಲ್ವಲ್ಲ, ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊಬಾರ್ದಕ್ಕ. ನಿಜ, ನಮ್ಮ ಅಕ್ಕ ತುಂಬ ಒಳ್ಳೆಯವಳು. ನಮ್ಮ ಅಮ್ಮನ ತುಂಬ ಇಷ್ಟಪಡ್ತಾಳೆ. ಅವಳು ಆ ರೀತಿ ಎಲ್ಲ ಮಾಡೋ ಅಂತವಳಲ್ಲ. ನಮ್ಮ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು. ಅಕ್ಕನ ಬಗ್ಗೆ ಮಾತಾಡಬೇಡಿ ಅಂತೆ ಇವಾಗೆಲ್ಲ ತೋರ್ಸ ನೀನು. ನಿಮ್ಮ ಅಕ್ಕ ಎಂತ ಅಲ್ಕ ಕೆಲಸ ಮಾಡವಳೆ ಅಂತ. ಸುಮ್ಮನೆ ಇಲ್ಲಿಂದ ನಾವು ಹೋದ್ರೆ ಸರಿ. ಬಾರೆ ತಾಳಿ ಕಿತ್ತಾಕ ಸಿಕ್ ಬಾರೆ ಹೇಳ್ತೀನಿ. ನಾನಂತ ಒಳಗೆ ಬಿಡ್ಕಾವಲ್ಲ. ಇಲ್ಲಾಂದ್ರೆ ನಾನು ಬೇಕು ಅಮ್ಮಯ್ಯ ಬೇಕು ಅಂಬೋದಾದ್ರೆ ತಾಳಿ ಕಿತ್ತಾಕ ಒಳಗೆ ಬಾ.
ಇಲ್ಲ ಹೋಗ್ತಾ ಇರು ಹಂಗೆ ನಿಂಗೆ ಇವನು ಕರ್ಕೊಂಡು ನಿನ್ನ ಜೀವನ ನೀನು ನೋಡ್ಕೊಂತಾ ಇರು. ಹೆಂಗೋ ಆಗುತ್ತೆ. ನನಗಂತೂ ಇವನು ಮದುವೆ ಆಗಿರೋ ಸ್ವಲ್ಪನೂ ಇಷ್ಟ ಇಲ್ಲ. ಇದೇನಮ್ಮ ಇದು ಹಿಂಗೆ ಮಾತಾಡಿದ್ರೆ ನಾನು ಏನಮ್ಮ ಮಾಡಲಿ? ಏನು ಮಾಡೋದಮ್ಮ ಇವಾಗ ನಾನು? ಏನು ಮಾಡಲಿ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಪ್ಲೀಸ್ ಆಗೆಲ್ಲ ಮಾತಾಡಬೇಡಿ ಅಮ್ಮ. ಮಾತಾಡಬೇಡ್ರಿ ಅಂದರೆ ಮಾತಾಡೋ ಅಂಥ ಸಮಯ ಸಂದರ್ಭ ಬಂದಾಗ ಮಾತಾಡಲೇಬೇಕಾಗುತ್ತೆ. ನೀನೊಂದು ಮಾತಾದರೂ ಹೇಳ್ದ ನನಗೆ? ಹೋಗಿ ಇವನು ಮದುವೆ ಆಗಿ ಬಂದಿದೆಯಲ್ಲ ಈಗಳೋ, ನಾನು ನಿನ್ಗೆ ಫೋನಿಗೆ ಕಳಿಸ್ತೀನಿ ನೋಡು. ನಿಮ್ಮ ಅಕ್ಕ ಮಾಡಿರೋದೆಲ್ಲನ ನೋಡಿ, ಎಲ್ಲ ನೋಡಿದ್ರೆ ಗೊತ್ತಾಗೋದಿಲ್ಲ. ಧಾರೆ ಬಟ್ಟೆಗೆಲ್ಲ ಅದನ್ನೆಲ್ಲ ತೋರಿಸ್ತೀನಿ ಅಂದರೆ ಸರಿಯಾಗಲ್ಲ. ಇವಾಗ ಎಲ್ಲರೂ ನಿನ್ಕೊಂಡು ನೋಡ್ತಾ ಇದ್ದಾರೆ. ಹೋಗಿತ್ತು ನಮ್ಮ ಮರ್ಯಾದೆ. ಇನ್ನೇನು ಹೋದ್ರೂ ಹೋಗುತ್ತೆ. ಎಲ್ಲ ಊರು ತುಂಬ ಹಾಲೆ ಲೀಕ್ ಆಗ್ಬಿಟ್ಟೈತೆ, ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತೆ. ಗೊತ್ತಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಇನ್ನು ನಾವು ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿರ್ತೀನಿ ಅಷ್ಟೇ. ಏನು ಮಾಡೋಕ್ಕಾಗುತ್ತಮ್ಮ, ಬಿಡಮ್ಮ. ಅವ್ರ ಅಕ್ಕ ಹಂಗೆ ಮಾಡೋದಕ್ಕೆ ಇವ್ನಿಗೆ ಯಾಕಮ್ಮ ಶಿಕ್ಷೆ? ಅವ್ರ ಅಕ್ಕ ಮಾಡಿದ್ಲು ಅಂತ ಇವ್ನ ಯಾಕಮ್ಮ ನೀನು ಈ ಥರ ಮಾಡ್ತೀಯಾ? ಅವ್ನು ಮಾಡ್ದ, ಅವ್ರ ಅಕ್ಕ ಮಾಡಿದಕ್ಕೂ ಇವನಿಗೂ ಏನಮ್ಮ ಸಂಬಂಧ? ಅವ್ರ ಅಕ್ಕನ ಬುದ್ಧಿನೇ ಕಲ್ತಿರ್ತಾರ? ಈಗ ನೋಡ್ರಿ, ನಿನ್ನ ತಮ್ಮಗಳು ಒಳ್ಳೆಯವರಲ್ಲ, ನೀವು ಎಷ್ಟು ಒಳ್ಳೆಯವರು. ಹಂಗೆ ಅಣ್ಣ ತಮ್ಮಗಳು ಅಕ್ಕ ತಂಗಿರು ಅವ್ರ ಬುದ್ಧಿ ಬೇರೆ ಬೇರೆನೇ ಇರುತ್ತೆ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಮ್ಮ. ಮುಚ್ಚ ಬಾಯಿ. ನಾನು ಹೇಳೋದನ್ನ ಕೇಳಿ, ನೀನು ಇಲ್ಲೋದೆಲ್ಲ ಹೇಳಕ್ಕೆ ಬರಬೇಡ. ಒಟ್ಟಿನಲ್ಲಿ ನಮಗೂ ಇವ್ರಿಗೆ ಯಾವ ರೀತಿ ಸಂಬಂಧ ಇಲ್ಲ ಅಮ್ಮಂಗೆ ಇರಬೇಕಷ್ಟೇ. ಹೋಯ್ತಾ ಇದ್ದಾಳೆ. ಋತು ಅಕ್ಕ, ಯಾಕೆ ನೀನು ಬರೋದು ಒಳಕ್ಕೆ? ತಾಳಿ ಕಿತ್ತಾಕ ಒಳಕ್ಕೆ ಬಾ ಅಂತ ಹೇಳ್ತವಳೆ. ಈಗ ಸರಿಯಾಗೈತೆ ಕಣ. ಇವಾಗ ಬೆಂಗಳೂರು ಕಡೆಗೆ ಹೋಗವಳೆ. ಇವಳು ನೋಡಿದ್ರೆ ಇವನು ಮದುವೆ ಆಗಿ ಬಂದವಳೆ. ಸರಿಯಾಗೈತೆ ತಗ. ಯಾರನ್ನಾದ್ರೂ ಸರಿಯಾಗನ್ನೋಳು ಇವಾಗ ಸರಿಯಾಗಿ ಆಗ್ಬಿಟ್ಟೈತಿ. ಮತ್ತೆ ಹಿಂಗೆ ಆಗಬೇಕು, ಸುಮ್ಮನಿರು. ಹಿಂಗೆ ಜಂಬಪಟ್ಟವ್ರಿಗೆಲ್ಲನ ಎಷ್ಟು ಒಂಥರ ಇದು ಮಾಡೋದು. ಅದಕ್ಕೆ ಮತ್ತೆ ಸುಮ್ಮನಿರ್ಬೇಕು, ಒಂದೆರಡು ದಿನ ಸುಧಾರಿಸ್ಬೇಕು ಅನ್ನೋದು. ನೋಡಿ, ನೀವು ಎಷ್ಟು ಸುಧಾರಿಸಿದಕ್ಕೆ ಹಿಂಗಾಯ್ತು. ನಿಮ್ಮ ಪಾಡಿಗೆ ನೀವು ಬಂದು ನೀವು ಆಯ್ತು, ನಿಮ್ಮ ಕೆಲಸ ಆಯ್ತು. ಎಷ್ಟು ಕಾಟ ಕೊಟ್ಟಾಳಲ್ವ ಋತು ಅಕ್ಕ ನಿಮಗೆ? ಅಯ್ಯೋ, ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳಬೇಕು. ಅಯ್ಯೋ ಬೇಡ. ಇವ್ರಂಗಿಲ್ಲ. ಅವಾಗ ಖುಷಿ. ಅವಾಗ ಅವ್ರ ಅಕ್ಕ ಹೇಳ್ದಂಗೆ ಎಲ್ಲಾನ ನಮ್ಮ ಅಕ್ಕ ಹೇಳ್ದಂಗೆ ಏನಾನ ಒಂದು ಅಕ್ಕಂಗೆ ಕೇಳು ಅಂಬರ್. ನಾನು ಅದಕ್ಕೆ ಎಲ್ಲದಕ್ಕೂ ನಿಮ್ಮ ಅಕ್ಕಂಗೆ ಕೇಳ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಕಣಪ್ಪ ಅಂತ ನಾವು ಅವ್ರನ್ನೆಲ್ಲ ದಾರಿಗೆ ತಕ್ಕೊಂಡು ನಾವು ಇವಾಗ ಹಿಂಗಿರೋದು. ಏನು ಮಾಡ್ತೀಯ ಯಪ್ಪ? ಒಂದು 2,000 ಅವರು ಅನ್ಬೇಡ. ಅವನು ಹಂಗೆ. ಅಯ್ಯೋ, ಆ ಪ್ರವೀಣ ಒಳ್ಳೆಯವನೆಲ್ಲ ನೋಡಕ್ಕೆ ಮಾತ್ರ ಹಂಗವನೇ. ಅಯ್ಯೋ, ಬಂದ್ರಂತೂ ಏನು ದೌಲತ್. ಅಯ್ಯೋ, ನಾವು ಟೀನ ಕಾಫಿನ ಮಾಡಿದಾಗ ಎದ್ದೇಳ್ತಿರ್ಲಿಲ್ಲ, ಮಲ್ಕೊಂಡಿರೋನು. ಆಮೇಲೆ ಎದ್ದು ಬಂದು ನನಗೆ ಟೀ ಕಾಫಿ ಮಾಡ್ಕೊಂಡು ಕೊಡ್ರಿ, ಅದು ಮಾಡಿ ಇದು ಮಾಡಿ. ಅಯ್ಯೋ, ಬಂದ್ರಂತೂ ನಾನು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ. ಯಾತನಾಗ್ಲಿ ಊಟನೇ ಮಾಡ್ತಾ ಇರಲಿಲ್ಲ. ನೀನು ಏನೇ ಆಗಲಿ ಊಟನೇ ಮಾಡ್ತಿರ್ಲಿಲ್ಲ ಬಿಡು. ಸರಿಯಾಗೈತೆ ತಗ ಇವಾಗ. ದೌಲತ್ ಮಾಡೋರಿಗೆಲ್ಲ ಹಿಂಗೆ ಮತ್ತೆ ದೇವ್ರು ಸರಿಯಾಗಿ ಇದು ಮಾಡ್ತಾನೆ. ಸ್ವಲ್ಪ ಸುಧಾರಿಸ್ಬೇಕಷ್ಟೇ. ಯಾರಿಗೇನು ಶಿಕ್ಷೆ ಕೊಡಬೇಕು, ಯಾರಿಗೇನು ಕೊಡಬೇಕು ಅಂತ ದೇವ್ರ ಮೇಲೆ ನಿರ್ಧಾರ ಮಾಡಿರ್ತಾನೆ. ಆ ಸಮಯಕ್ಕೆ ಅದನ್ನು ಕೊಡ್ತಾನೆ. ಅದು ಹಂಗಾಗೆ ಆಗುತ್ತೆ. ಏನು ಮಾಡೋದು ಬಿಡು. ಆಗೋದಂತೂ ಆಗ್ಬಿಟ್ಟೈತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಕಡೆ ಹೋಗ್ತಿದ್ನ ಬಂದಲ್ಲ, ಅದಕ್ಕೆ ನಿನ್ಕೊಂಡು ನೋಡ್ತಾ ಇದ್ದೆ. ನಾವೇನೀಗಮ್ಮ ಅಲ್ಲಿ ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ ಅಂದ್ರೆ ಅವ್ರ ಸುದ್ದಿನೇ ಬೇಡನ್ನಂಗಿರ್ತೀವಿ. ಯಾರಾದ್ರೂ ಬಂದು ಜನ ಹೇಳ್ತಿರ್ತಾರ, ಹೇಳ್ತೀವಿ ಅಷ್ಟೇ. ನಾನು ನಮ್ಮ ಶಿವಾನಿ ಮಾತ್ರ ಬೇರೆ ಮನೆ ಬಂದಾಗಿ ನಾನು ನೆಮ್ಮದಿಯಾಗಿದ್ದೀವಿ ಕಣಮ್ಮ. ನಮ್ಮ ಅತ್ತೆ ಕೈಲಿ ಇವಾಗ ಕೆಲಸ ಮಾಡೋದಾಗಿರ್ಬೋದು, ಎಲ್ಲ ನಮ್ಮ ಬೆಲೆ ಏನು ಅಂತ ನಮ್ಮ ಅತ್ತೆಗೂ ಗೊತ್ತಾಗಿರುತ್ತೆ. ಎಲ್ಲ ಕೆಲಸ ಮಾಡೋಕ್ಕೆ ಒಳಗೂ ನಮ್ಮ ಅತ್ತೆಗೆ ಇವಾಗ ಸರಿಯಾಗಿ ಗೊತ್ತಾಗಿರುತ್ತಾಗ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಯಾವ ಥರ ಆಗ್ಬಿಟ್ಟೈತೆ ಅಂತ. ತನ್ವಿ ಮದುವೆ ಆಗಿ ಬಂದವಳೆ. ಇವಾಗ ಕರಿಯಮ್ಮ ಹಿಂಗೆ ಮಾಡಿದಕ್ಕೂ ಅದಕ್ಕೂ ಇವಾಗ ಋತುನ್ಗೆ ತುಂಬ ಸಿಟ್ಟು. ನಾನು ಒಳಗೆ ಬಿಡ್ಕೊಂಬಲ್ಲ, ತಾಳಿ ಕಿತ್ತಾಕ ಒಳಗೆ ಬಾ ಅಂತ ಹೇಳ್ತವಳೆ. ಆದರೆ ಇದು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.